ಹಲೋ ಎವ್ರಿವನ್, ನಾನು ಸರಿತಾ ಆಂಬಿಷನ್ IAS ಯೂಟ್ಯೂಬ್ ಚಾನಲಿಂದ ಕರೆಂಟ್ ಅಫೇರ್ಸ್ ಮಾಡ್ತಾ ಇದ್ದೀನಿ. ಸೊ ಈ ಸಂಚಿಕೆಯಲ್ಲಿ ಕೆಲವೊಂದು ಅಂತಾರಾಷ್ಟ್ರೀಯ ಸಂಘಟನೆಗಳನ್ನು ಹಾಗೂ ಇನ್ನಷ್ಟು ಮಿಸಲೇನಿಯಸ್ ವಿಷಯಗಳನ್ನು ತೊಗೊಂಡು ಬಂದಿದ್ದೀನಿ. ಫಸ್ಟ್ ಕ್ವಾಡ್ ಅಂದರೆ ಕ್ವಾಡ್ರಿಲ್ಯಾಟ್ರಲ್ ಡೈಲಾಗ್, 4 ದೇಶಗಳು ಸೇರ್ಕೊಂಡಂತಹ ಒಂದು ಭದ್ರತಾ ಸಮಾವೇಶ ಇದು. ಓಕೆ, ಸೆಕ್ಯೂರಿಟಿ ಡೈಲಾಗ್ ಅಂತ ಕರಿತೀವಿ. ಆ 4 ರಾಷ್ಟ್ರಗಳು ಯಾವುದು ಅಂತಂದರೆ ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ, ಇಂಡಿಯಾ. ಇದನ್ನ ಏಷ್ಯನ್ ನೇಟೋ ಅಂತ ಕರಿತೀವಿ, ಏಷ್ಯನ್ ನ್ಯಾಟೋ. ಓಕೆ, ಸೊ ಏಷ್ಯಾ ನ್ಯಾಟೋ ಯಾವ 4 ರಾಷ್ಟ್ರಗಳು? ಇದರ ಒಂದು ಸದಸ್ಯ ರಾಷ್ಟ್ರಗಳು ಯಾವುದು ಅಂದರೆ US, ಇಂಡಿಯಾ, ಜಪಾನ್ ಮತ್ತು ಆಸ್ಟ್ರೇಲಿಯಾ. ರೈಟ್. ಸೊ ಈ ಕ್ವಾಡ್ ಸಮ್ಮಿಟ್ ಅನ್ನ 2023ರಲ್ಲಿ ಜಪಾನ್ನ ಹಿರೋಶಿಮಾದಲ್ಲಿ ಹಮ್ಮಿಕೊಳ್ಳಾಯಿತು. ಆಕ್ಚುಲಿ ಶೆಡ್ಯೂಲ್ ಆಗಿದ್ದು ಎಲ್ಲಿ ಗೊತ್ತಾ? ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ. ಓಕೆ, G7 ಸಮಿಟ್ ಆದಮೇಲೆ ಅಲ್ಲೇ ಪಕ್ಕದಲ್ಲೇ ಕ್ವಾಡ್ ಸಮಿಟ್ ಕೂಡ ಮಾಡ್ಕೊಂಡ್ಬಿಟ್ರು. ಓಕೆ, ಕ್ವಾಡ್ ಸಮಿಟ್ ವಿಚ್ ಹೆಲ್ಡ್ ಇನ್ 2023 ವಿಚ್ ಹೆಲ್ಡ್ ಇನ್ ಹಿರೋಶಿಮಾ ಎಲ್ಲಿದೆ? ಜಪಾನ್. 2024 ಇಂಪಾರ್ಟೆಂಟ್. 2024 ಸಮಿಟ್ ಎಲ್ಲಾಗುತ್ತೆ ಗೊತ್ತಾ? ಇಟ್ಸ್ ಗೋಯಿಂಗ್ ಟು ಬಿ ಹೆಲ್ಡ್ ಇನ್ ಇಂಡಿಯಾ, ಭಾರತದಲ್ಲಿ ಆಗುತ್ತೆ. ಓಕೆ, ಭಾರತದಲ್ಲಿ 2024 ಸಮಾವೇಶ ಆಗುತ್ತೆ. ಈ 4 ರಾಷ್ಟ್ರಗಳು ಸೇರ್ಕೊಂಡು ಮಾಡುವಂತಹ ಅತ್ಯಂತ ದೊಡ್ಡ ನೌಕಾ ಸಮರಾಭ್ಯಾಸ ಯಾವುದದು? ಮಲಬಾರ್ ನೇವಲ್ ಎಕ್ಸಸೈಸ್. ಓಕೆ, ಈ ಒಂದು ನೇವಲ್ ಎಕ್ಸಸೈಸ್ನ 4 ರಾಷ್ಟ್ರಗಳು ಸೇರಿ ಹಮ್ಮಿಕೊಳ್ತವೆ. ರೈಟ್, ದಿಸ್ ಈಸ್ ಅಬೌಟ್ ಯುವರ್ ಕ್ವಾಡ್. ನೆಕ್ಸ್ಟ್ ಕಮ್ ಟು ಒಪೆಕ್ ಅಂದರೆ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ. ಅಂದರೆ ಪೆಟ್ರೋಲಿಯಂನ ರಫ್ತು ಮಾಡುವಂತಹ ರಾಷ್ಟ್ರಗಳೆಲ್ಲ ಸೇರಿಕೊಂಡು ಒಂದು ಸಂಘಟನೆ ಮಾಡ್ಕೊಂಡಿದ್ದಾವೆ. ಸೊ ಆ ಸಂಘಟನೆಯಲ್ಲಿ 15 ರಾಷ್ಟ್ರಗಳಿದ್ವು. ಕಳೆದ 2-3 ವರ್ಷಗಳಿಂದ ಒಂದೊಂದು ಸದಸ್ಯ ರಾಷ್ಟ್ರನೂ ಸದಸ್ಯತ್ವವನ್ನು ಹಿಂಪಡಿತಾ ಇದೆ, ಅಂದರೆ ಆ ಸಂಘಟನೆಯಿಂದ ಹೊರಗೆ ಬರ್ತಾ ಇದೆ. 2023ರಲ್ಲಿ ಒಂದು ದೇಶ ಈ ಸಂಘಟನೆಯಿಂದ ಹೊರ ಬಂದಿದೆ, ಹಾಗಾಗಿ ಸುದ್ದಿಯಲ್ಲಿದೆ. ಇನ್ನು ಒಪೆಕ್ ನೋಡೋದಾದರೆ ಇದು ಪ್ರಾರಂಭ ಆಗಿದ್ದು 1961ನಲ್ಲಿ. ಓಕೆ, ಇದು ಜಾರಿ ಬಂದಿದ್ದು 1961. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದರೆ ವಿಯೆನ್ನಾ ಯಾವ ದೇಶದ ರಾಜಧಾನಿ? ಆಸ್ಟ್ರೇಲಿಯಾ ಅಲ್ಲ, ಆಸ್ಟ್ರಿಯಾ ದೇಶದ ವಿಯೆನ್ನಾದಲ್ಲಿದೆ ವಿಯೆನ್ನಾ. ಓಕೆ, ಸೊ ಒಪೆಕ್ಕಲ್ಲಿ ಮೂಲತಃ 15 ಸದಸ್ಯ ರಾಷ್ಟ್ರಗಳಿದ್ವು. ಓಕೆ, ಇತ್ತೀಚೆಗೆ 3 ಸದಸ್ಯ ರಾಷ್ಟ್ರಗಳು ಹೊರಗೆ ಬಂದಿದೆ. ಸೊ ಇನಿಷಿಯಲಿ ದೇರ್ ವರ್ 15 nations, ನೌ ಜಸ್ಟ್ 12 ಮೆಂಬರ್ ಕಂಟ್ರೀಸ್ ಆರ್ ದೇರ್. ಈಗಿರೋದು 12 ರಾಷ್ಟ್ರಗಳು ಮಾತ್ರ. ಓಕೆ, ಸೊ ಈಗ ಇತ್ತೀಚೆಗೆ 2023ರಲ್ಲಿ ಒಪೆಕ್ಕಿಂದ ಹೊರಗೆ ಬಂದಿರುವಂತಹ ದೇಶ ಯಾವುದು ಹೇಳಿ ನೋಡೋಣ? ಅಂಗೋಲಾ. ಓಕೆ, ಅಂಗೋಲಾ withdrew its membership from OPEC. ಪೆಟ್ರೋಲ್. ಓಕೆ, ಸೊ ಪೆಟ್ರೋಲನ್ನು ಏನಂತ ಕರಿತೀವಿ? ಪೆಟ್ರೋಲ್ ಅಥವಾ ಕಲ್ಲಿದ್ದಲು. ಇದು ದ್ರವರೂಪದ ಚಿನ್ನ. ರೈಟ್, ದ್ರವರೂಪದ ಚಿನ್ನ ಪೆಟ್ರೋಲನ್ನು ಏನು ಕರಿತೀವಿ? ದ್ರವರೂಪದ ಚಿನ್ನ ಅಂತ ಅಲ್ವಾ? ಸೊ ಅಷ್ಟು ಒಂದು ಅಪಾರವಾದಂತಹ ಬೇಡಿಕೆ ಇದೆ. ನೋಡಿ, ಈ ಗಲ್ಫ್ ಕಂಟ್ರೀಸ್ ಅಂತ ಇದೆ, GCC ಅಂತ. ಸೊ ಇದೇ ಥರ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಅಂತಲೇ ಇನ್ನೊಂದು GCC ಅಂತಿದೆ, ಕೇಳಿರ್ತೀರ ನೀವು. GCC ಅಂದರೆ ಗಲ್ಫ್ ಕೌನ್ಸಿಲ್ ಕೋಆಪರೇಷನ್ ಅಂತ. ಅದರಲ್ಲಿ 6 ರಾಷ್ಟ್ರಗಳಿದೆ. ಇದು UPSCಗೆ ಒಂದ್ಸತಿ ಕ್ವಶನ್ ಆಗಿತ್ತು. ಓಕೆ, ಗಲ್ಫ್ ಕೋಆಪರೇಷನ್ ಕೌನ್ಸಿಲ್. ಈ ಗಲ್ಫ್ ಕಂಟ್ರೀಸು ಅಷ್ಟೇ, ಅಂದರೆ ಈ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡ್ತಿರುವಂತಹ ರಾಷ್ಟ್ರಗಳು ಯಾವುದು? ಬಹ್ರೇನ್, ಕುವೈತ್, ಒಮಾನ್, ಸೌದಿ ಅರೇಬಿಯಾ, UAE. ಸೊ ಇವೆಲ್ಲ 6 ದೇಶಗಳು ಸೇರಿಕೊಂಡು ಕಟಾರ್, ಈ 6 ದೇಶಗಳು ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಮಾಡ್ಕೊಂಡಿದ್ದಾವೆ. 6 ಮೆಂಬರ್ ಕಂಟ್ರೀಸ್ ಇದೆ. ಒಪೆಕ್ಕಲ್ಲಿ ಎಷ್ಟಿದ್ವು? 15 ಇದ್ವು. ರೀಸೆಂಟಾಗಿ 2023ರಲ್ಲಿ ಆಚೆ ಬಂದಿರುವಂತಹ ದೇಶ ಯಾವುದು ಅಂದರೆ ದಟ್ ಈಸ್ ಅಂಗೋಲಾ. ಹಾಗಾಗಿ ನ್ಯೂಸಲ್ಲಿದೆ. ನೆಕ್ಸ್ಟ್ ವಿಲ್ ಕಮ್ ಟು ನೇಟೋ. ನೆಕ್ಸ್ಟ್ ನ್ಯಾಟೋ ಅಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಇದು ಯಾವಾಗ ಅಸ್ತಿತ್ವಕ್ಕೆ ಬಂದಿದ್ದು? 1949ರಲ್ಲಿ. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಬೆಲ್ಜಿಯಂನ ಬ್ರುಸೆಲ್ಸ್. ಓಕೆ, ಬ್ರುಸೆಲ್ಸ್. ಇದು ಯಾಕೆ ನ್ಯೂಸಲ್ಲಿದೆ ಅಂದರೆ ಇದರಲ್ಲಿ 30 ಸದಸ್ಯ ರಾಷ್ಟ್ರಗಳಿದ್ವು. ದೇರ್ ವರ್ 30 ಮೆಂಬರ್ಸ್. ಓಕೆ, 29, 30 ಎಲ್ಲ ರೀಸೆಂಟಾಗಿ ಸೇರ್ಪಡೆ ಆಗಿದ್ದು. ಆದರೆ 31 ಇಂಪಾರ್ಟೆಂಟ್. 31ನೇ ಸದಸ್ಯ ರಾಷ್ಟ್ರ ಯಾವುದು ಅಂದರೆ ಫಿನ್ಲ್ಯಾಂಡ್. ಅದು ಯಾವಾಗ ಸದಸ್ಯತ್ವವನ್ನು ಪಡ್ಕೊಳ್ತು ಅಂದರೆ 2023ರಲ್ಲಿ. ಅದಕ್ಕೆ ಮುಂಚೆ ಮಾಂಟೆನೆಗ್ರೋ ತಗೊಂಡಿತ್ತು. ಸೊ ಇತ್ತೀಚಿನ ಒಂದು
ಸದಸ್ಯ ರಾಷ್ಟ್ರ ಯಾವುದು ಅಂತಂದ್ರೆ ಫಿನ್ಲ್ಯಾಂಡ್. ಓಕೆ, ಫಿನ್ಲ್ಯಾಂಡ್ ಈಸ್ ದ 31st. ಫಿನ್ಲ್ಯಾಂಡ್ ಈಸ್ ದ 31st ಮೆಂಬರ್ ನೇಷನ್, 31st ಮೆಂಬರ್. ಓಕೆ, 31ನೇ ಸದಸ್ಯ ರಾಷ್ಟ್ರ. ಇಲ್ಲಿ ಕೇಳ್ತಾರೆ, ಕ್ವಶನ್ ಕೇಳಿದ್ರೆ ಈ ಸ್ಟ್ಯಾಟಿಕ್ ಏನು ಬರಲ್ಲ, 31ನೇ ಸದಸ್ಯ ರಾಷ್ಟ್ರ ಯಾವುದು ನ್ಯಾಟೋಗೆ ಅಂತ. ಇದು ಕೂಡ ಸಮಿಟ್ ಸಮಾವೇಶಗಳನ್ನು ಮಾಡ್ತಾ ಇರುತ್ತೆ. ಅದರಲ್ಲಿ 2023ರಲ್ಲಿ ಇದರ ಸಮಾವೇಶ ಲಿಥುವಾನಿಯಾದಲ್ಲಿ ನಡೆಯಿತು. ಲಿಥುವೇನಿಯಾ 2024ರಲ್ಲಿ ಶೆಡ್ಯೂಲ್ ಆಗಿದೆ. ಎಲ್ಲಿ ಅಂದರೆ USA ವಾಷಿಂಗ್ಟನ್ನಲ್ಲಿ ಆಗುತ್ತೆ. ಓಕೆ, ಸೊ ಮೋಸ್ಟ್ ಸ್ಪೆಸಿಫಿಕಲಿ ಎಲ್ಲಿ ಕ್ವಶನ್ ಕೇಳ್ತಾರೆ ಅಂದರೆ ಸ್ಟ್ಯಾಟಿಕ್ಸ್ಗಿಂತ ಇದನ್ನು ಕೇಳ್ತಾರೆ, ಅಂಗೋಲಾ. ಓಕೆ, ಸೊ ಯಾವುದಪ್ಪ ಇತ್ತೀಚೆಗೆ ಒಪೆಕ್ಕಿಂದ ಹೊರಬಂದಂತಹ ರಾಷ್ಟ್ರ ಯಾವುದು? ಅಂಗೋಲಾ ಅಂತ ಕೇಳ್ತಾರೆ. ಓಕೆ, ಇಲ್ಲಿ ಕ್ವಾಡಲ್ಲಿ ಈ 2023ರ ಸಮಿಟ್ ಆಲ್ರೆಡಿ ಆಗೋಗಿದೆ. ಮುಂದೆ ನಾವು ಇದನ್ನು ಹೋಸ್ಟ್ ಮಾಡ್ತಾ ಇರೋದು. ಇಲ್ಲಿ ಕೇಳ್ತಾರೆ 2024ರಲ್ಲಿ ಕ್ವಾಡ್ನ ಒಂದು ನೇತೃತ್ವ ವಹಿಸುವಂಥದ್ದು ದೇಶ ಯಾವುದು ಅಂತ, ಭಾರತ. ಓಕೆ, ಸೊ ನೋಡಿ, ಆಸಿಯಾನ್ದು ಈಸ್ಟ್ ತಿಮೂರ್ ಅಥವಾ ಟೈಮೂರ್, ಈಸ್ಟ್ ತೈಮೂರ್ ಅಥವಾ ಸೊ ಲೆಸ್ತೆ ಟೈಮೂರ್ ಅಂತ ಕೂಡ ಕರೀತಾರೆ, ಅದಕ್ಕೆ ಇನ್ನೊಂದು ಹೆಸರು. ಇದು ಆಸಿಯಾನ್ಗೆ 11ನೇ ಸದಸ್ಯ ರಾಷ್ಟ್ರ ಆಗಲಿಕ್ಕೆ ಒಪ್ಪಿಗೆ ಸೂಚಿಸಿದೆ, ಅಂಗೀಕಾರಗೊಂಡಿದೆ. ಆದರೆ ಸೊ ಇನ್ನೂ ಕೂಡ ಅಫಿಷಿಯಲಿ ಅದನ್ನು ಡಿಕ್ಲೇರ್ ಮಾಡಿಲ್ಲ. ಓಕೆ, ಸೊ ಅದಕ್ಕೆ ಎಲ್ಲರೂ ಒಪ್ಪಿಗೆ ನೀಡಿದ್ದಾರೆ. ಓಕೆ, ಅಫಿಷಿಯಲಿ ಅಧಿಕೃತವಾಗಿ ಸೊ ಇದನ್ನು ಅಂದರೆ ಸೇರ್ಪಡೆ ಮಾಡಿಕೊಂಡಿಲ್ಲ ಇನ್ನು. ಸೊ ಅದರ ಒಂದು ಪ್ರಸ್ತಾವನೆ ಇದೆ, ಒಪ್ಪಿಗೆ ಆಗಿದೆ, ಆದರೆ ಇನ್ನೂ ಕೂಡ ಅದನ್ನು ಅಧಿಕೃತವಾಗಿ ಸೇರ್ಪಡೆ ಮಾಡಿಕೊಂಡಿಲ್ಲ. ಓಕೆ, ಸೊ ಈಸ್ಟ್ ತೈಮೂರ್ ವಿಲ್ ಬಿ ದ 11th ಮೆಂಬರ್ ನೇಷನ್ ಇಫ್ ಅಗ್ರೀಡ್. ಓಕೆ, ನೆಕ್ಸ್ಟ್ COP28. COP28 ನಿಮಗೆಲ್ಲ ಗೊತ್ತೇ ಇದೆ. ಏನಪ್ಪ ಅಂದರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 28, 28ನೇ ಸಮಾವೇಶ. ಸೊ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಯಾವುದಕ್ಕೋಸ್ಕರ ಮಾಡ್ತಾರೆ ಅಂದರೆ ಈ ಒಂದು ನಮ್ಮ ಪೃಥ್ವಿಯ ಹವಾಮಾನ ಬದಲಾವಣೆ, ನಮ್ಮ ಒಂದು ಅರ್ತ್ ಕ್ಲೈಮೇಟ್ ಚೇಂಜ್ ಏನಿದೆ, ಸೊ ಅದಕ್ಕೆ ಸಂಬಂಧಿಸಿದಾಗೆ ಇಷ್ಟು ಬಿಸಿ ಆಗ್ತಾ ಇದೆ ಭೂಮಿ, ಇಷ್ಟು ಕಾರ್ಬನ್ ಡೈಆಕ್ಸೈಡ್ನ ಹೊರಹೊಮ್ತಾ ಇದ್ದೀವಿ, ಇದರಿಂದ ಬಹಳಷ್ಟು ಹವಾಮಾನ ಬದಲಾವಣೆ ಕಂಡು ಬರ್ತಿದೆ, ಅದರಿಂದ ಬಹಳಷ್ಟು ಜಾಗತಿಕ ತಾಪಮಾನ ಸೊ ಹವಾಮಾನ ವೈಪರೀತ್ಯಗಳು ಕಂಡು ಬರ್ತಾ ಇದೆ, ಬರ, ಪ್ರವಾಹ, ಇವೆಲ್ಲದಕ್ಕೂ ಕೂಡ ಕಾರಣ ಸೊ ನಮ್ಮಿಂದ ಉಂಟಾಗ್ತಾ ಇರುವಂತಹ ಜಾಗತಿಕ ತಾಪಮಾನ, ಕಾರ್ಬನ್ ಡೈಆಕ್ಸೈಡ್. ಈ ಕಾರ್ಬನ್ ಡೈಆಕ್ಸೈಡ್ ಅಥವಾ ಹಸಿರು ಮನೆ ಅನಿಲಗಳನ್ನು ಎಲ್ಲರೂ ಕೂಡ ಸೊ ಹೊರಹೊಮ್ಮುವಿಕೆಯ ಪ್ರಮಾಣವನ್ನು ಕಡಿತಗೊಳಿಸಬೇಕು. ಶುಡ್ ಮಿಟಿಗೇಟ್ ಎಮಿಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಅದರ್ ಗ್ರೀನ್ ಹೌಸ್ ಗ್ಯಾಸಸ್. ಯಾವುದಿದೆ ಗ್ರೀನ್ ಹೌಸ್ ಗ್ಯಾಸಸ್? ಕಾರ್ಬನ್ ಡೈಆಕ್ಸೈಡ್ ಇದೆ, ಮೀಥೇನ್ ಇದೆ, ನೈಟ್ರಸ್ ಆಕ್ಸೈಡ್ ಇದೆ, ಪರ್ಫ್ಲೂರೋಕಾರ್ಬನ್, ಹೈಡ್ರೋಫ್ಲೂರೋಕಾರ್ಬನ್, ಸಲ್ಫರ್ ಹೆಕ್ಸಾಫ್ಲೋರೈಡ್, ವಾಟರ್ ವೇಪರ್, ಇವೆಲ್ಲ ಕೂಡ ಗ್ರೀನ್ ಹೌಸ್ ಗ್ಯಾಸಸ್. ಸೊ ಇವು ಹೊರ ಹೋಗದಾಗೆ ಈಗ ನೋಡಿ, ಮೀಥೇನು ಕೂಡ ಪೊಟೆನ್ಷಿಯಲ್ ಗ್ರೀನ್ ಹೌಸ್ ಗ್ಯಾಸ್. ಸೊ ಭಾರತದಲ್ಲಿ ಕ್ಯಾಟಲ್ಸ್ ಜಾಸ್ತಿ, ಕ್ಯಾಟಲ್ ಅಂದರೆ ಜಾನುವಾರುಗಳು ಜಾಸ್ತಿ, ಅಲ್ಲಿಂದ ಮೀಥೇನ್ ಅದರ ಸಗಣಿಯಿಂದ ಸೊ ಹೆಚ್ಚು ಮೀಥೇನ್ ಹೊರಹೊಮ್ಮುತ್ತೆ. ಸೊ ಈವನ್ ವಿ ಹೋಲ್ಡ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ಓಕೆ, COP28 ಸೊ ಇದರಲ್ಲಿ ಮೇನ್ ಥೀಮ್ ಏನಾಗಿತ್ತು ಅಥವಾ ಸೊ ಆಬ್ಜೆಕ್ಟಿವ್ ಏನಾಗಿತ್ತು ಅಂದರೆ ಟ್ರಾನ್ಸಿಷನ್ ಅವೇ ಫ್ರಮ್ ಫಾಸಿಲ್ ಫ್ಯೂಲ್ಸ್ ಇನ್ ಎನರ್ಜಿ ಸಿಸ್ಟಮ್ ಅಂತ. ಅಂದರೆ ಆದಷ್ಟು ಪಳೆಯುಳಿಕೆ ಇಂಧನಗಳ ಬಳಕೆಯನ್ನು ಕಡಿಮೆ ಮಾಡಬೇಕು. ಸೊ ಹೆಚ್ಚು ರೆನ್ಯೂಬಲ್ ಎನರ್ಜಿ ರಿಸೋರ್ಸಸ್, ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಹೆಚ್ಚು ಶಕ್ತಿಯನ್ನು ಅಥವಾ ಇಂಧನವನ್ನು ಉತ್ಪಾದನೆ ಮಾಡಬೇಕು ಅನ್ನುವಂತಹ ಒಂದು ಅಜೆಂಡಾದೊಂದಿಗೆ COP28 ಸೊ ಪ್ರಾರಂಭ ಆಗುತ್ತೆ. ಈ COP28 ಎಲ್ಲಿ ನಡೀತು? ಕಾಪ್ ಅಂದರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್. ಎಲ್ಲಿ ನಡೀತು ಅಂತಂದರೆ UAEನ ದುಬೈ. ಮೊದಲಿಗೆ ಈ ಒಂದು ಸಮಾವೇಶ ಪ್ರಾರಂಭ ಆಗಿದ್ದು ಬರ್ಲಿನಲ್ಲಿ, COP1. ಓಕೆ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 1 ಬರ್ಲಿನಲ್ಲಿ. ಸೊ ಈ ಸಮಾವೇಶನ ಹಮ್ಮಿಕೊಳ್ಳೋರಾದರೂ ಯಾರು ಅಂತಂದರೆ UNFCCC. ಓಕೆ, UNFCCC. ಸೊ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಓಕೆ, ಸೊ ಈ ಸಂಸ್ಥೆ ಇದನ್ನು ಪ್ರತಿ ವರ್ಷ ಆಯೋಜಿಸುತ್ತೆ. UNFCCC, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, ಇದು ಅಸ್ತಿತ್ವಕ್ಕೆ ಬಂದಿದೆ 1994ರಲ್ಲಿ. 95ರಿಂದ ಸಮಾವೇಶಗಳನ್ನು ಹಮ್ಮಿಕೊಳ್ಳಿಕ್ಕೆ ಶುರು ಮಾಡಿತು. ಸೊ 1994ರಲ್ಲಿ ಇದು ಅಸ್ತಿತ್ವಕ್ಕೆ ಬಂದಿದ್ದು ಬಾನ್, ಜರ್ಮನಿಯ ಬಾನ್ ಇದರ ಕೇಂದ್ರ ಕಚೇರಿ. ನೆಕ್ಸ್ಟ್ ಇನ್ನೇನು ನೆನ್ಪಿಡ್ಬೇಕಪ್ಪ ಅಂದರೆ ಮುಂದಿನ ಸಮಾವೇಶ COP29
ಎಲ್ಲಿ ಜರುಗುತ್ತೆ ಅಂತಂದರೆ ಇಟ್ ವಿಲ್ ಬಿ ಟೇಕಿಂಗ್ ಪ್ಲೇಸ್ ಇನ್ ಬಾಕು, ಅಜರ್ಬೈಜಾನ್. ಬಾಕು ಎಂಬಲ್ಲಿ COP29 ಜರುಗುತ್ತೆ. ಓಕೆ, ಭಾರತದಲ್ಲಿ ಯಾವಾಗಾದರೂ ಆಗಿತ್ತಾ COP ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತಂದರೆ ಎಸ್, 2002ರಲ್ಲಿ ದೆಹಲಿಯಲ್ಲಿ ಆಗಿತ್ತು. ಓಕೆ, ದಟ್ ಈಸ್ COP8 ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 8. COP8 ನಮ್ಮ ಭಾರತದಲ್ಲಾಗಿದ್ದು, ಡೆಲ್ಲಿಯಲ್ಲಾಗಿತ್ತು. ಡೆಲ್ಲಿ ಡಿಕ್ಲರೇಷನ್ ಅಂತ ಕರಿತೇವೆ. ಓಕೆ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ COP29 ಎಲ್ಲ ನಡೆಯುತ್ತೆ ಅಂದರೆ ಬಾಕು, ಅಜರ್ಬೈಜಾನ್ನ ಬಾಕು. ಸೊ ಇಲ್ಲಿ ಒಂದು ಮಹತ್ವವಾದ ನಿರ್ಣಯವನ್ನು ಕೈಗೊಳ್ತಾರೆ. ಅದು ರಿವರ್ ಸಿಟೀಸ್ ಅಲಯನ್ಸ್ ಅಂತ, ಗ್ಲೋಬಲ್ ರಿವರ್ ಸಿಟೀಸ್ ಅಲಯನ್ಸ್ ಅಥವಾ ನದಿಗಳ ನಗರ ಒಕ್ಕೂಟ ಅಂತ. ಇದಕ್ಕೆ ಜಾಯ್ನ್ ಆಗಿದ್ದು ನಮ್ಮ ಗಂಗಾ ಆ್ಯಕ್ಷನ್ ಪ್ಲ್ಯಾನ್. ಓಕೆ, ಸೊ ನಿಮಗಿದೆಲ್ಲ ಗೊತ್ತಿದೆ, ಏನು ರಿವರ್ ಆ್ಯಕ್ಷನ್ ಪ್ಲ್ಯಾನ್ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಕೈಗೊಂಡಿರೋದು. ಸೊ ಈ ರಿವರ್ ಸಿಟೀಸ್ ಅಲಯನ್ಸಿಗೆ ಜಾಯ್ನ್ ಆಗಿರೋದು ಗಂಗಾ ಆ್ಯಕ್ಷನ್ ಪ್ಲ್ಯಾನ್. ಇದೊಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು G21 ಎಷ್ಟು ಹೇಳಿದ್ರು ಕಮ್ಮಿನೇ. ಇದ್ರ ಬಗ್ಗೆ ಒಂದು ದೊಡ್ಡ ಎಪಿಸೋಡೇ ಮಾಡಿದ್ದೇನೆ. ಸೊ ಬ್ರೀಫಾಗಿ ಹೇಳೋಣ. ಈ ಸತಿ ಆಗಿದ್ದು ಎಷ್ಟನೇ ಸಮಾವೇಶ? 18ನೇ ಸಮಾವೇಶ, 18th ಸಮ್ಮಿಟ್. ಎಲ್ಲಾಯಿತು? ಇಂಡಿಯಾದಲ್ಲಾಯಿತು. ಇಂಡಿಯಾದಲ್ಲೆಲ್ಲಿ? ದೆಹಲಿಯಲ್ಲಿ ಭಾರತ ಮಂಟಪಂ. ಒನ್ ಅರ್ತ್, ಒನ್ ಫ್ಯಾಮಿಲಿ, ಒನ್ ಫ್ಯೂಚರ್. ಒಂದು ಪೃಥ್ವಿ, ಒಂದು ಕುಟುಂಬ, ಒಂದು ಭವಿಷ್ಯ ಅನ್ನುವಂಥದ್ದು ಅದರ ಇನ್ನೊಂದು ವಸುದೈವ ಕುಟುಂಬಕಂ. ಸೊ ಇನ್ನು ಮುಂದಿನ ಸಮಾವೇಶ ಎಲ್ಲ ಆಗುತ್ತೆ ಅಂತಂದರೆ ದಟ್ ವಿಲ್ ಬಿ ಟೇಕಿಂಗ್ ಪ್ಲೇಸ್ ಇನ್ ಸೌತ್ ಆಫ್ರಿಕಾ, 19th ಸೌತ್ ಆಫ್ರಿಕಾ. ಸೊ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಯಾವ ಲೀಡರ್ಸ್ ಬಂದಿರಲಿಲ್ಲ ಅಂತಂದರೆ ಚೈನಾ ಮತ್ತು ರಷ್ಯಾದಿಂದ ಲೀಡರ್ಸ್ ಇದಕ್ಕೆ ಆಬ್ಸೆಂಟ್ ಆಗಿದ್ರು. ಈ G20 ಓಕೆ ಇದ್ದಿದ್ದು ಈಗ G21 ಆಗಿದೆ. ಆಫ್ರಿಕಾದ ಒಕ್ಕೂಟ, ಇದರಲ್ಲಿ ಎಷ್ಟು ರಾಷ್ಟ್ರಗಳಿದೆ? 55 ರಾಷ್ಟ್ರಗಳಿದೆ. ಓಕೆ, ನೆಕ್ಸ್ಟು I2U2 ಅಂತಂದರೆ I ಸ್ಟ್ಯಾಂಡ್ಸ್ ಫಾರ್ ಇಂಡಿಯಾ, ಇಸ್ರೇಲ್. U ಸ್ಟ್ಯಾಂಡ್ಸ್ ಫಾರ್ UAE ಆ್ಯಂಡ್ USA. ಓಕೆ, ಈ 4 ರಾಷ್ಟ್ರಗಳು ಸೇರಿಕೊಂಡು ಮಾಡಿಕೊಂಡಿರಂತಹ ಒಂದು ಒಕ್ಕೂಟ. ಇದು ಆರ್ಥಿಕ ಸಹಕಾರಕ್ಕಾಗಿ, ಭದ್ರತಾ ಸಹಕಾರಕ್ಕಾಗಿ ಇದೊಂದು ಅಫಿಷಿಯಲ್ ಆರ್ಗನೈಸೇಷನ್ ಅಥವಾ ಅಧಿಕೃತ ಸಂಘಟನೆ ಅಂತ ಹೇಳ್ಬೋದು. ಆಕೂಸ್ ಅಂದರೆ ಗೊತ್ತಿರುತ್ತೆ ನಿಮಗೆ, ಆಕೂಸು, ಅನ್ಜೂಸು. ಓಕೆ, ಆಕೂಸಲ್ಲಿ ಆಸ್ಟ್ರೇಲಿಯಾ, UK, US. ಓಕೆ, ಈ 3 ರಾಷ್ಟ್ರಗಳು. ಅನ್ಜೂಸ್ ಅಂದರೆ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಮತ್ತು US. ಸೊ ಈ ಥರ ಟ್ರೈಲ್ಯಾಟ್ರಲ್ ಒಂದು ಪಾರ್ಟ್ನರ್ಶಿಪ್, ತ್ರಿಪಕ್ಷೀಯ ಸಹಭಾಗಿತ್ವ ಅಂತ ಕರಿತೀವಿ. ಇದೆಲ್ಲ ಕೂಡ ನೀವು ನೋಡಬಹುದು, ರೈಟ್? ಸೊ ನೆಕ್ಸ್ಟ್ ನೋಡೋಣ. ಎಸ್, ದೀಸ್ ಆರ್ ಸಮ್ ಮಿಸಲೇನಿಯಸ್ ಟಾಪಿಕ್ಸ್. ವರ್ಲ್ಡ್ ಆರ್ಕಿಟೆಕ್ಚರ್ ಕ್ಯಾಪಿಟಲ್, ವಿಶ್ವದ ವಾಸ್ತುಶಿಲ್ಪ ರಾಜಧಾನಿ ಯಾವುದು? ಕೋಪನ್ಹೆಗನ್. ಎಲ್ಲಿದೆ ಕೋಪನ್ಹೆಗನ್? ಡೆನ್ಮಾರ್ಕ್. ಓಕೆ, ಸೊ ಸ್ವಾಮಿನಾಥನ್ ಪ್ರೈಸ್, MS ಸ್ವಾಮಿನಾಥನ್, ಹಸಿರು ಕ್ರಾಂತಿಯ ಪಿತಾಮಹ, ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್. ಇತ್ತೀಚೆಗೆ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ, ಭಾಳ ನ್ಯೂಸಲ್ಲಿದ್ದರು. ಈ ವಾಸ್ ದ ಫಸ್ಟ್ ರೆಸಿಪಿಯೆಂಟ್ ಆಫ್ ವರ್ಲ್ಡ್ ಫುಡ್ ಪ್ರೈಸ್, ವಿಶ್ವ ಆಹಾರ ಪ್ರಶಸ್ತಿಯನ್ನು ಪಡೆದಂತಹ ಮೊಟ್ಟ ಮೊದಲಿಗರು. ಬರೀ ಭಾರತೀಯರೇ ಅಲ್ಲ, ಇಡೀ ವಿಶ್ವದಲ್ಲೇ ಈ ಪ್ರಶಸ್ತಿಯನ್ನು ಪಡೆದಂತಹ ಮೊಟ್ಟ ಮೊದಲಿಗರು. ಈ ಕಾಂಬೋಜ್ ಅನ್ನೋರಿಗೆ MS ಸ್ವಾಮಿನಾಥನ್ ಅವರ ಹೆಸರಲ್ಲಿ ಕೊಡುವಂತಹ ಪ್ರಶಸ್ತಿಗೆ ಕಾಂಬೋಜ್ ಅನ್ನೋರು ಭಾಜನರಾಗಿದ್ದಾರೆ. ಕಾಂಬೋಜ್ BR. ಓಕೆ, ಡೇವಿಡ್ ಚಿಪ್ಪರ್ಫೀಲ್ಡ್ ಅವರು ಯಾವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅಂದರೆ ಪ್ರಿಟ್ಸ್ಗರ್ ಯಾವುದಕ್ಕೆ ಕೊಡೋದು? ಆರ್ಕಿಟೆಕ್ಚರ್ಗೆನೆ. ಓಕೆ, ಪುಲಿಟ್ಜರ್ ಕೊಡೋದು ಪತ್ರಿಕೋದ್ಯಮಕ್ಕೆ. 2023 ಪುಲಿಟ್ಜರ್ ಪ್ರಶಸ್ತಿಗೆ ಭಾಜನರಾದವರು ಅಮೇರಿಕಾ ಅಸೋಸಿಯೇಟೆಡ್ ಪ್ರೆಸ್. ಓಕೆ, ಪುಲಿಟ್ಜರ್ ಕೊಡೋದು ಜರ್ನಲಿಸಮ್ಗೆ, ಪ್ರಿಟ್ಸ್ಗರ್ ಕೊಡೋದು ವಾಸ್ತುಶಿಲ್ಪಕ್ಕೆ ಅಥವಾ ಆರ್ಕಿಟೆಕ್ಚರ್ಗೆ. ಸೊ ಡೇವಿಡ್ ಚಿಪ್ಪರ್ಫೀಲ್ಡ್ ಅವರಿಗೆ ಈ ಒಂದು ವಾಸ್ತುಶಿಲ್ಪ ಪ್ರಶಸ್ತಿ ಅಥವಾ ಪ್ರಿಟ್ಸ್ಗರ್ ಪ್ರಶಸ್ತಿ ಲಭಿಸಿದೆ. ಜಾರ್ಜಿ ಗಾಸ್ಪಿಡಾನೌ ಇವರು ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್, ಅನುವಾದಕ್ಕೆ ಕೊಡ್ತಾರಲ್ಲ, ಟ್ರಾನ್ಸ್ಲೇಷನ್ಗೆ. ಬಲ್ಗೇರಿಯಾ ಒಬ್ಬ ಲೇಖಕ, ಇವ್ರಿಗೆ ಸಿಕ್ಕಿದೆ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್. ಇಂಟರ್ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಪ್ರೈಸ್, ಅಂತಾರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ಪ್ರಶಸ್ತಿ, CR ರಾವ್, ನಾಟ್ CNR ರಾವ್.
ಶತಾಯುಷಿ, ಇತ್ತೀಚೆಗೆ ಅವ್ರು ನಮ್ಮನ್ನು ಅಗಲಿದ್ದಾರೆ. ಓಕೆ, ರೀಸೆಂಟಾಗಿ ಈ ಹ್ಯಾಸ್ ಪಾಸ್ಡ್ ಅವೇ, ನೆನ್ಪಿಟ್ಕೋಬೇಕು. ಈ ಇಸ್ ದ ಫಸ್ಟ್ ಇಂಡಿಯನ್ ಟು ರಿಸೀವ್ ದಿಸ್ ಇಂಟರ್ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಅವಾರ್ಡ್. ಅಂತಾರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ಪ್ರಶಸ್ತಿನ ಪಡೆದಂತಹ ಮೊಟ್ಟ ಮೊದಲ ಭಾರತೀಯರು CR ರಾವ್. ಓಕೆ, ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು 108ನೇ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಎಲ್ಲಿ ನಡೀತು ಅಂದರೆ ನಾಗ್ಪುರಲ್ಲಿ ನಡೀತು. ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಅಂದರೆ ವಿಜಯಲಕ್ಷ್ಮಿ ಸಕ್ಸೇನಾ. ವಿಜಯಲಕ್ಷ್ಮಿ ಸಕ್ಸೇನಾ. ಇಂಡಿಯಾಸ್ ಬೆಸ್ಟ್ ಪೊಲೀಸ್ ಸ್ಟೇಷನ್ ಯಾವುದು? ಸೊ PSI ಕೇಳ್ತಾರೆ. ಓಕೆ, ಆಸ್ಕಾ ಅಂತ. ಆಸ್ಕಾ, ಇಂಡಿಯಾಸ್ ಬೆಸ್ಟ್ ಪೊಲೀಸ್ ಸ್ಟೇಷನ್ ಆಸ್ಕಾ ಇನ್ ಒಡಿಶಾ. ನಮ್ಮ ಕರ್ನಾಟಕದ ಯಾವುದು ಹಾಗಾದರೆ? ಕರ್ನಾಟಕದ್ದು ಬೆಳಗಾವಿಯ ನಿಪ್ಪಾಣಿ, ಕರ್ನಾಟಕಸ್ ಬೆಸ್ಟ್ ಪೊಲೀಸ್ ಸ್ಟೇಷನ್, ಅತ್ಯುತ್ತಮ ಪೊಲೀಸ್ ಠಾಣೆ. ಸೊ ಇಂಡಿಯಾದ ಬಂದು ಆಸ್ಕಾ ವಿಚ್ ಈಸ್ ಇನ್ ಒಡಿಶಾ, ಕರ್ನಾಟಕದ ಬಂದು ನಿಪ್ಪಾಣಿ ವಿಚ್ ಈಸ್ ಇನ್ ಬೆಳಗಾವಿ. ಓಕೆ, ನೆಕ್ಸ್ಟ್ ರಯಾನಾ ಬರ್ನಾವಿ. ಈ ಬರ್ನಾವಿ ಅರಬ್ ಮಹಿಳೆ. ಯಾಕೆ ನ್ಯೂಸಲ್ಲಿದ್ದಾರೆ ಅಂತಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಿಗೆ ಹೋದಂತಹ ಮೊಟ್ಟ ಮೊದಲ ಅರಬ್ ಮಹಿಳೆ. ಶಿ ಇಸ್ ದ ಫಸ್ಟ್ ಅರಬ್ ವುಮನ್ ಟು ರೀಚ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಏನಂತಹ ಒಂದು ಹೊಸದೇನಿದೆ ಅಂತಂದರೆ, ಎಸ್, ಅರಬ್ ಮಹಿಳೆಯರಿಗೆ ಹೆಚ್ಚಿನ ಹಕ್ಕು ಸ್ವಾತಂತ್ರ್ಯಗಳಿರೋದಿಲ್ಲ. ಓಕೆ, ಆದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಇವರು ಪ್ರಯಾಣ ಮಾಡಿದ್ದಾರೆ. ಓಕೆ, ಸೊ ಹಾಗಾಗಿ ಇದು ಸುದ್ದಿಯಲ್ಲಿದೆ. ಅರಬ್ ವುಮೆನ್ ಟು ರೀಚ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಅರಬ್ ವುಮೆನ್, ಫಸ್ಟ್ ಅರಬ್ ವುಮೆನ್. ವರ್ಲ್ಡ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಇದು ನಡೆದಿದ್ದೆಲ್ಲಿ? ಹಂಗೇರಿಯ ಬುಡಾಪೆಸ್ಟಲ್ಲಿ. ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ವರ್ಲ್ಡ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ಪಲ್ಲಿ ನಮ್ಮ ಭಾರತಕ್ಕೆ ಗೋಲ್ಡ್ ಮೆಡಲ್ ಸಿಕ್ಕಿರೋದು. ಸೊ ಆ ಒಂದು ಚಿನ್ನದ ಕಿರೀಟವನ್ನು ಭಾರತಾಂಬೆಗೆ ಧರಿಸಿದವ್ರು ಯಾರು ಅಂತಂದರೆ ನೀರಜ್ ಚೋಪ್ರಾ. ಎಷ್ಟು ಮೀಟರ್ ಎಸೆತ ಅದನ್ನು ಕೇಳ್ತಾರೆ. ಜಾವ್ಲಿನ್ ಥ್ರೋ ಅಲ್ವಾ? ಎಷ್ಟು ಮೀಟರ್? 88.17 ಮೀಟರ್. ಈ ನಂಬರ್ಸ್ ಕೇಳಿಬಿಡ್ತಾರೆ. ಓಕೆ, 88.17 ಮೀಟರ್. ಎಲ್ಲಿ ನಡೀತು ಇದು? ಬುಡಾಪೆಸ್ಟಲ್ಲಿದೆ, ಹಂಗೇರಿ. ಓಕೆ, ನೀರಜ್ ಚೋಪ್ರಾ ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಫಸ್ಟ್ ಟೈಮ್ ಇಂಡಿಯಾ ಹ್ಯಾಸ್ ಗೋಟ್ ಗೋಲ್ಡ್ ಮೆಡಲ್ ಇನ್ ಇಟ್ಸ್ ಹಿಸ್ಟ್ರಿ. ಓಕೆ, ನೆಕ್ಸ್ಟ್ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್. ನಿಮ್ಗೆಲ್ಲರಿಗೂ ಗೊತ್ತಿದೆ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ. ಈ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ 2023ನ ಕರೀರಿ ಅಂತ ನಾವೇನೇ ವಿಶ್ವಸಂಸ್ಥೆಯಲ್ಲಿ ಗೋಗೆರೆದಿದ್ವಿ. ಇಟ್ ವಾಸ್ ಇಂಡಿಯಾಸ್ ಡಿಮ್ಯಾಂಡ್ ಇನ್ ಫ್ಯಾಕ್ಟ್. ಯಾಕೆ ಅಂತಂದರೆ ಈ ಮಿಲ್ಲೆಟ್ಸನ್ನು ಹೆಚ್ಚಾಗಿ ಉತ್ಪಾದನೆ ರಫ್ತು ಮಾಡುವಂತಹ ರಾಷ್ಟ್ರ ಭಾರತ. ಅಲ್ಲದೆ ಈ ಒಂದು ಅಂತಾರಾಷ್ಟ್ರೀಯ ಮಿಲ್ಲೆಟ್ಸ್ ಮೇಳ ಅಥವಾ ಸಿರಿಧಾನ್ಯಗಳ ಮೇಳ ಅಂತ ಕೂಡ ಮಾಡ್ತೀವಿ. ಎಲ್ಲಿ ಗೊತ್ತಾ? ಇಂಡೋನೇಷ್ಯಾದ ಜಕಾರ್ತದಲ್ಲಿ. ಓಕೆ, ಅಷ್ಟೇ ಅಲ್ಲ, ಈ ಸಿರಿಧಾನ್ಯಗಳನ್ನು ಪ್ರೋತ್ಸಾಹಿಸಲಿಕ್ಕೆ, ಅದನ್ನು ಬೆಳೆಯೋದನ್ನು ಪ್ರೋತ್ಸಾಹಿಸಲಿಕ್ಕೆ ರೈತರಿಗೆ ಉತ್ತೇಜನ ನೀಡುವಂತಹ ಒಂದು ಯೋಜನೆ ಭಾರತ ಸರ್ಕಾರ ಕೈಗೊಂಡಿರೋದು. ಅದ್ಯಾವುದು ಅಂತಂದರೆ ಶ್ರೀ ಅನ್ನ ಸ್ಕೀಮ್. ಶ್ರೀ ಅನ್ನ. ಅದೇನೇ ನಮ್ಮ ಕರ್ನಾಟಕದಲ್ಲಿ ರೈತ ಸಿರಿ. ವರ್ಲ್ಡ್ಸ್ ಲಾರ್ಜೆಸ್ಟ್ ಮೆಡಿಟೇಷನ್ ಸೆಂಟರ್, ವಿಶ್ವದ ಅತಿ ದೊಡ್ಡ ಧ್ಯಾನ ಕೇಂದ್ರ ಎಲ್ಲಿದೆ? ಸ್ವರವೇದ, ವಾರಣಾಸಿ. ಉತ್ತರ ಪ್ರದೇಶದ ವಾರಣಾಸಿ ಸ್ವರವೇದ ವಿಶ್ವದಲ್ಲೇ ದೊಡ್ಡದಿದೆ. ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ ಇದು ಅಜರ್ಬೈಜಾನ್ನ ಬಾಕುನಲ್ಲಿ ನಡೀತು. ಇದರಲ್ಲಿ ತನ್ನ ನೈಪುಣ್ಯತೆಯನ್ನು ತೋರಿಸಿ ಭಾಳಷ್ಟು ಜನಪ್ರಿಯತೆಯನ್ನು ಪಡೆದಂತಹ ನಮ್ಮ ಚೆಸ್ ನಿಪುಣ ಪ್ರಜ್ಞಾನಂದ ರನ್ನರಪ್ ಆದರು. ಸ್ವಲ್ಪದರಲ್ಲಿ ಇವರು ಮ್ಯಾಗ್ನಸ್ ಕಾರ್ಲ್ಸೆನ್, ಸೊ ಇವರಿಂದ ಪರಾಭವಗೊಂಡರು. ಓಕೆ, ಸೊ ಇವರ ಅಕ್ಕ ವೈಶಾಲಿ. ಓಕೆ, ವೈಶಾಲಿಯವರು ಈ ಒಂದು ಮಹಿಳಾ ಗ್ರ್ಯಾಂಡ್ ಚೆಸ್ನಲ್ಲಿ 3ನೇ ಸ್ಥಾನ ಪಡೆದಿದ್ದಾರೆ. ಇವರು 2ನೇ ಸ್ಥಾನ. ಯಾರು? ಪ್ರಜ್ಞಾನಂದ 2nd ಪ್ಲೇಸ್. ಓಕೆ, ವೈಶಾಲಿ 3rd ಪ್ಲೇಸ್. ಇವರಿಬ್ಬರು ಅಕ್ಕ ತಮ್ಮ, ಭಾರತದ 2 ಕ್ರೀಡಾ ಮುಕುಟಮಣಿಗಳು. ಓಕೆ, ಪ್ರವೀಣಾ ಅಂಜನಾ ಮಿಸ್ ಇಂಡಿಯಾ ಇಂಟರ್ನ್ಯಾಷನಲ್. ಓಕೆ, ಮಿಸ್ ಇಂಡಿಯಾ ಇಂಟರ್ನ್ಯಾಷನಲ್. (2023) ಆಯ್ಕೆಯಾಗಿರೋರು ಎಮ್ಯಾನ್ಯುಯಲ್ ಮ್ಯಾಕ್ರಾನ್.
ಸೊ ಇವ್ರು ಯಾಕೆ ಸುದ್ದಿಲಿದ್ದಾರೆ ಅಂದರೆ 2024 ಜನವರಿ ಗಣರಾಜ್ಯೋತ್ಸವದ ವಿಶೇಷ ಅತಿಥಿಯಾಗಿ ಇವರು ಆಗಮಿಸಿದ್ರು. ಆ್ಯಕ್ಚುಲಿ ಶೆಡ್ಯೂಲ್ ಆಗಿದ್ದು ಯಾರಿಗೆ ಅಂತಂದರೆ US ಪ್ರೆಸಿಡೆಂಟ್ ಜೋ ಬೈಡನ್ ಅವ್ರಿಗೆ. ಓಕೆ, ಸೊ ನಾನಾ ಕಾರಣಗಳಿಂದ ಕ್ಯಾನ್ಸಲ್ ಆಯಿತು. ಅದರ ಬದಲಿಗೆ ಈಗ ಫ್ರಾನ್ಸ್ನ ಅಧ್ಯಕ್ಷರಾದಂತಹ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಸೊ ನಮ್ಮ ಗಣರಾಜ್ಯೋತ್ಸವ ದಿನದ ಅತಿಥಿಯಾಗಿದ್ದರು, ಚೀಫ್ ಗೆಸ್ಟ್ ಇನ್ ರಿಪಬ್ಲಿಕ್ ಡೇ. ಓಕೆ, ಸೊ ರಿಪಬ್ಲಿಕ್ ಡೇ ಗೆಸ್ಟ್ ಆಗಿದ್ದರು. ನೆಕ್ಸ್ಟ್ ಡೇನಿಯಲ್ ಬ್ಯಾರೆನ್ ಬೋಮ್ ಆ್ಯಂಡ್ ಅಲಿ ಅಬು ಅವದ್. ಹೆಸರುಗಳೇ ಎಷ್ಟು ಕಷ್ಟದಿದೆ ನೋಡಿ ನೆನ್ಪಿಟ್ಕೊಳ್ಲಿಕ್ಕೆ. ಸೊ ಇವರು ಸಿಂಗರ್. ಓಕೆ, ಇವರು ಆ್ಯಕ್ಟಿವಿಸ್ಟ್. ರಷ್ಯಾ ಉಕ್ರೇನ್ ಕಾನ್ಫ್ಲಿಕ್ಟಲ್ಲಿ ಶಾಂತಿ ಸಂಧಾನಕ್ಕೆ ಶ್ರಮಿಸಿದವರು. ಡೇನಿಯಲ್ ಅವರ ಒಂದು ಸಂಗೀತ ಗೋಷ್ಠಿಗಳ ಮೂಲಕ ಶಾಂತಿ ಪುನರ್ಸ್ಥಾಪನೆಗೆ ಹೆಚ್ಚು ಕೊಡುಗೆ ನೀಡಿದವರು. ಇವರಿಬ್ಬರಿಗೂ ಸಿಕ್ಕಿರುವಂತಹ ಪ್ರಶಸ್ತಿ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಅಂದರೆ ಶಾಂತಿ ಪ್ರಶಸ್ತಿ. ಸೊ ಡಿಸಾರ್ಮಮೆಂಟ್ ಪೀಸ್ ಪ್ರೈಸ್ ಅಂತ ಕರಿತೀವಿ, ನಿಶಸ್ತ್ರೀಕರಣ ಶಾಂತಿ ಪ್ರಶಸ್ತಿ ಅಂತ. ಓಕೆ, ಇಂದಿರಾ ಗಾಂಧಿ ಪ್ರೈಸ್. ಇದಕ್ಕೆ ಮುಂಚೆ ನಾನು 2022 ಅವಾರ್ಡೀಸ್ ಬಗ್ಗೆ ಮಾತಾಡಿದ್ದೆ. ಇದು 2023 ರೀಸೆಂಟಾಗಿ ಅನೌನ್ಸ್ ಆಗಿದೆ ಡಿಸೆಂಬರಲ್ಲಿ. ಇಂದಿರಾ ಗಾಂಧಿ ಪ್ರೈಸ್, ಗಾಂಧಿ ಪ್ರೈಸ್ ಬೇರೆ ಇದೆ, ಇಂದಿರಾ ಗಾಂಧಿ ಪ್ರೈಸ್ ಬೇರೆ ಇದೆ. ಗಾಂಧಿ ಪ್ರೈಸ್ ಯಾರಿಗೆ ಸಿಕ್ಕಿರೋದು? ಗಾಂಧಿ ಪೀಸ್ ಪ್ರೈಸ್ ಗೀತಾ ಪ್ರೆಸ್ ಗೋರಖ್ಪುರ್, ಗೀತಾ ಪ್ರೆಸ್ಸಿಗೆ ಗಾಂಧಿ ಪೀಸ್ ಪ್ರೈಸ್ ಸಿಕ್ಕಿರೋದು. ಇಂದಿರಾ ಗಾಂಧಿ ಪೀಸ್ ಪ್ರೈಸು ಈಗ ರೀಸೆಂಟ್ ಅವಾರ್ಡೀಸ್ ಇವರು. ಸೊ ಹಿಂದೆ 2022ರಲ್ಲಿ ಬೇರೆ ಇದ್ರು, ಈಗ ಹೊಸ ಅಪ್ಡೇಟೆಡ್ ನ್ಯೂಸ್. ನೀನಾ ಸಿಂಗ್ CISFನ ಮುಖ್ಯಸ್ಥರಾಗಿ ನೇಮಕಗೊಂಡು. ಏನಪ್ಪ ವಿಶೇಷತೆ ಅಂತಂದರೆ CISFನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಮಹಿಳೆ ಇಂತಹ ಒಂದು ಮುಖಂಡತ್ವವನ್ನು ಹೊಂದಿರೋದು. ನೀನಾ ಸಿಂಗ್ ವೆರಿ ಇಂಪಾರ್ಟೆಂಟ್, CISF ಹೆಡ್. ನೆಕ್ಸ್ಟು ಅರವಿಂದ್ ಪನಗಾರಿಯಾ, ನಿಮಗೆ 15th ಫೈನಾನ್ಸ್ ಕಮಿಷನ್ ಚೇರ್ಪರ್ಸನ್ ಗೊತ್ತಿದ್ರು, NK ಸಿಂಗ್. ಓಕೆ, ನೆಕ್ಸ್ಟ್ 2026 ಆನ್ವರ್ಡ್ಸ್ ಸೊ ನಿಮಗೆ ಅರವಿಂದ್ ಪನಗಾರಿಯಾ. ಸೊ ಅರವಿಂದ್ ಪನಗಾರಿಯಾ ಈಸ್ ದ ಹೆಡ್ ಆಫ್ 16th ಫೈನಾನ್ಸ್ ಕಮಿಷನ್, 16ನೇ ಹಣಕಾಸು ಆಯೋಗ ಫೈನಾನ್ಸ್ ಕಮಿಷನ್. 15th ಯಾರಿದ್ರು? NK ಸಿಂಗ್. ಸೊ 16ನೇ ಫೈನಾನ್ಸ್ ಕಮಿಷನ್, 16th ಬಂದು ಇವರು ಅರವಿಂದ್ ಪನಗಾರಿಯಾ. ಫೈನಾನ್ಸ್ ಕಮಿಷನ್ ಬಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಆರ್ಟಿಕಲ್ 280 ಕ್ಲಾಸ್ 1 ಹೇಳುತ್ತೆ ಅಲ್ವಾ. ಸೊ ಸಂವಿಧಾನಾತ್ಮಕ ಸಂಸ್ಥೆ ಯಾವುದು? ಫೈನಾನ್ಸ್ ಕಮಿಷನ್. ಈ ಅರವಿಂದ್ ಪನಗಾರಿಯಾ ತುಂಬ ಹೆಸರು ಕೇಳಿರ್ತೀರ. ಯಾವಾಗ ಗೊತ್ತಾ? ನೀತಿ ಆಯೋಗ ಇತ್ತಲ್ಲ, ಪ್ಲಾನಿಂಗ್ ಕಮಿಷನ್ ಬದಲಾಗಿ ನೀತಿ ಆಯೋಗ ಬಂತಲ್ಲ 2015ರಲ್ಲಿ. ಆಗ ಫಸ್ಟ್ ವೈಸ್ ಚೇರ್ಪರ್ಸನ್ ಆಗಿದ್ದವರು ಅರವಿಂದ್ ಪನಗಾರಿಯಾ. ಚೇರ್ಮನ್ ಆಬ್ವಿಯಸ್ಲಿ ಯಾರಾಗಿರ್ತಾರೆ? ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಇವರು ವೈಸ್ ಚೇರ್ಮನ್ ಆಗಿದ್ರು ಅರವಿಂದ್ ಪನಗಾರಿಯಾ. ಸೊ ಈಗ ಅವ್ರಿಗೆ ಹಣಕಾಸು ಆಯೋಗದ ಒಂದು ನೇತೃತ್ವವನ್ನು ವಹಿಸಲಾಗಿದೆ. ಈ ಹಿಂದೆ ಯಾರಿದ್ರು? 15th NK ಸಿಂಗ್. ನಮ್ಮಲ್ಲಿ ಯಾರಿದ್ದಾರೆ? C ನಾರಾಯಣ ಸ್ವಾಮಿ. ಸೊ C ನಾರಾಯಣ ಸ್ವಾಮಿ ಹಣಕಾಸು ಆಯೋಗದ ಮುಖ್ಯಸ್ಥರು ಕರ್ನಾಟಕದಲ್ಲಿ. L ನಾರಾಯಣ ಸ್ವಾಮಿ ಮಾನವ ಹಕ್ಕುಗಳ ಆಯೋಗದ ಮುಖ್ಯಸ್ಥರು. ಓಕೆ, ಲಿಯಾಂಡರ್ ಪೀಸ್ ಮತ್ತು ಅಮೃತ್ ರಾಜ್ ಇವರಿಗೆ ಹಾಲ್ ಆಫ್ ಫೇಮ್ ಟೆನ್ನಿಸ್ ಅವಾರ್ಡ್. ಸೊ ಹಾಲ್ ಆಫ್ ಫೇಮ್ ಹೇಳಿದ್ದೀರಾ ನೀವು, ಕ್ರಿಕೆಟಿಗೆ ಕೊಡ್ತಾರೆ, ಇದು ಟೆನ್ನಿಸ್ ಹಾಲ್ ಆಫ್ ಫೇಮ್. ನೆಕ್ಸ್ಟ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಆಫೀಸ್ ಕಾಂಪ್ಲೆಕ್ಸ್, ವಿಶ್ವದ ಅತಿ ದೊಡ್ಡ ಕಚೇರಿ ಸಂಕೀರ್ಣ. ಮೊದಲಿಗೆ US ಪೆಂಟಗನ್ ಆಫೀಸ್ ಇತ್ತು, ಅದನ್ನು ರಿಪ್ಲೇಸ್ ಮಾಡಿ ಈಗ ಇದು ಮೊದಲ ಸ್ಥಾನಕ್ಕೆ ಬಂದಿದೆ. ಯಾವುದು ಅಂದರೆ ಸೂರತ್ ಡೈಮಂಡ್ ಬೋರ್ಸ್. ಓಕೆ, ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್, ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ. ಓಕೆ, ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ. ಇದರ ಜೊತೆಗೆ ಅರ್ಜುನ ಅವಾರ್ಡ್, ಸೆಕೆಂಡ್ ಹೈಯೆಸ್ಟ್ ಆನರ್. ಅರ್ಜುನ ಅವಾರ್ಡನ್ನು ಆಲ್ಮೋಸ್ಟ್ ಶಮಿ ಸೇರಿದಾಗೆ 26 ಕ್ರೀಡಾಪಟುಗಳಿಗೆ ನೀಡಲಾಗಿದೆ. ದ್ರೋಣಾಚಾರ್ಯ ಅವಾರ್ಡ್ ತರಬೇತುದಾರರಿಗೆ ಕೊಡ್ತಾರೆ. ಓಕೆ, ಸೊ ಮೇಯ್ನ್ ಆಗಿ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡನ್ನು ನೆನ್ಪಿಟ್ಕೊಳ್ಳಿ. ಮೊದಲಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಅಂತ ಇತ್ತು, ಅದು ಈಗ ಧ್ಯಾನ್ ಚಂದ್ ಖೇಲ್ ರತ್ನ ಅಂತ ಬದಲಾಗಿದೆ. ಕರ್ನಾಟಕ ಸುದ್ದಿಗಳು ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ತಗೊಳ್ತೀನಿ. ಥ್ಯಾಂಕ್ ಯು.